ಚಿಕನ್ ಯಾವ ಥರ ಅಂತ ಇವತ್ತು ಚಿಕನ್ದು ವಿಡಿಯೋ ಮಾಡಿದ್ದಾನೆ. ಸೊ ಅದನ್ನು ನೋಡ್ಕೊಂಬರೋಣ. ನಮ್ಮ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಮತ್ತು ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೋಬೇಕು. ಮತ್ತು ಒಂದು ಸ್ವಲ್ಪ ಅದಕ್ಕೆ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಸಣ್ಣಗೆ ರುಬ್ಬಿದಾದಮೇಲೆ ಚಿಕನ್ ಅಷ್ಟೊತ್ತಿಗೆ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ತೊಳ್ಕೊಳ್ಳಿ, ಚೆನ್ನಾಗಿರುತ್ತೆ, ಸ್ಮೆಲ್ ಬರಲ್ಲ ಚಿಕನ್ದು. ಆಮೇಲೆ ಇವಾಗ ನೋಡಿ ಬಾಣಲಿ ಕಾದಿತ್ತು, ಎಣ್ಣೆ ಹಾಕ್ಕೊಂಡೆ ನಾನು. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ ಉದ್ದುದ್ದಾಗಿ ಕಟ್ ಮಾಡಬೇಕು. ಸ್ವಲ್ಪ ಒಂಚೂರು ಪುದೀನ ಹಾಕಿದೆ, ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಒಂಚೂರು ಅರಿಶಿನ ಹಾಕ್ಕೊಂಡೆ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋಲ್ಲಿ ಸ್ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಮತ್ತು ನೋಡಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೇಕು. ರುಬ್ಬುವಾಗ ಒಂದು 4-5 ಮೆಣಸಿನ್ಕಾಯಿ ಅಷ್ಟು ಕಡಿಮೆ ಹಾಕಿರ್ತೇನೆ ನಾನು. ಸೊ ಆಮೇಲೆ ಖಾರ ಹಾಕಿ ಎಲ್ಲ ಹಾಕಿದ್ಮೇಲೆ ಅರಿಶಿನ ಮತ್ತು ಖಾರ ಹಾಕಿದ್ಮೇಲೆ ಚಿಕನ್ ತೊಳೆದಿಟ್ಟಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಈಸಿ, ನೀವು ಮನೇಲಿ ಟ್ರೈ ಮಾಡಿ. ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟೂ ಇರುತ್ತೆ. ಯಾವುದೇ ಜಾಸ್ತಿ ಮಸಾಲೆ ಜಾಸ್ತಿ ಯೂಸ್ ಮಾಡ್ದೇ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ರುಬ್ಕೊಂಡಿರೋದನ್ನು ಕೊಬ್ಬರಿನ ಹಾಕ್ಕೊಂಡಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾನೆ. ಅದು ಜಾಸ್ತಿ ಉರಿ ಇಟ್ಕೋಬಾರ್ದು, ಯಾಕಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಸ್ಲೋನೇ ಇಟ್ಕೋಬೇಕು ಉರಿನ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಆಮೇಲೆ ನೋಡಿ, ರುಬ್ಕೊಂಡಿರೋದು ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಹಾಕಬೇಕು. ನೀರು ಹಾಕ್ಬೇಕು ಅದಕ್ಕೆ ಚಿಕನ್ಗೆ. ಮತ್ತೆ ಮಿಕ್ಸ್ ಮಾಡಬೇಕು ಅದನ್ನು. ಇನ್ನೊಂದು ಚೂರು ನೀರು ಹಾಕ್ಕೊಂಡೆ. ನೋಡಿ, ಗೊತ್ತಾಗ್ತಿದೆ ಅಲ್ಲ ಎಲ್ಲ ಅದಕ್ಕೆ ಚಿಕನ್ಗೆ ಅರಿಶಿನ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ನೋಡಿ, ಫೈನಲಾಗಿ ಈ ಥರ ಬಂತು ಚಿಕನ್ನು. ಚಪಾತಿಗಾಯಿತು, ರೊಟ್ಟಿಗಾಯಿತು, ತುಂಬ ಚೆನ್ನಾಗಿತ್ತು. ನೀವು ಸಹ ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.